ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹಿಂಸಾಚಾರ ದೊಡ್ಡ ಮಟ್ಟದಲ್ಲಾಗಿತ್ತು. ಆದರೆ ಈ ಬಾರಿ ಹಿಂಸಾಚಾರ ಆಗ್ತಿರೋದು SIR ಆ ಒಂದು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಬಂದಿರುವಂತಹ ಅಧಿಕಾರಿಗಳ ಕೂಡಿ ಹಾಕಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಸರ್ಕಾರದ ನಡೆಗೆ ಸುಪ್ರೀಂ ಕೋರ್ಟ್ಗಾಗಲೇ ಗರಂ ಆಗಿಬಿಟ್ಟಿದೆ. ಯಾವಾಗ ಈ ಅಧಿಕಾರಿಗಳನ್ನು ಕೂಡಿ ಹಾಕುವಂತಹ ಕೆಲಸವನ್ನು ಮಾಡಿ ಪ್ರತಿಭಟನೆ ಮಾಡಲಾಗುತ್ತಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಕೇಂದ್ರ ಸಶಸ್ತ್ರ ಪಡೆಯನ್ನು ನಿಯೋಜನೆ ಮಾಡಿ, ಅಂದರೆ ಅವರಿಗೆ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಅನ್ನುವಂತಹ ವಿಚಾರವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಆ ಮೂಲಕವಾಗಿ ಹಿಂಸಾಚಾರಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರ್ದು. ಮಲ್ದಾಡ್ ಸುಜಾಪುರದಲ್ಲಿ ನಡೀತಾ ಇರುವಂತಹ ತೀವ್ರ ಪ್ರತಿಭಟನೆ ಹಿಂಸಾಚಾರವನ್ನು ಪಡ್ಕೊಳ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 12 ತಡೆದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ವಾಹನಗಳಿಗೆ ಈ ಪ್ರತಿಭಟನೆ ಮಾಡುವಂತಹ ಜನರು ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಕಲ್ಲಿನಿಂದ ಹೊಡೆದು ಜನರ ಮೇಲೆ ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೇವಲ ಬಂಗಾಳದಲ್ಲಿ ಚುನಾವಣೆಗೆ 3 ವಾರ ಇದೆ. ಆ 3 ವಾರ ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಚುನಾವಣಾ ಆಯೋಗದ ವಿಶೇಷ ಪರಿಷ್ಕರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ. ಈಗಾಗಲೇ ಚುನಾವಣೆಗೆ ಕೇವಲ 3 ವಾರ ಇದೆ. ಈ ಸಂದರ್ಭದಲ್ಲಿ ಈ ಹಿಂದೆನೂ ಸಹ ಕ್ಲಾರಿಫಿಕೇಷನ್ ಅನ್ನು ಕೇಳಲಾಗಿತ್ತು. ಪರಿಷ್ಕರಣೆ ಮತಪೆಟ್ಟಿಗೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆಗೆ ಯಾರ್ದಾದ್ರೂ ಅಬ್ಜೆಕ್ಷನ್ಗಳಿದ್ರೆ ಕೊಡಿ ಅನ್ನುವಂತಹ ವಿಚಾರವನ್ನು ಚುನಾವಣಾ ಆಯೋಗ ಹೇಳಿತ್ತು. ಆದರೆ ಆ ಸಂದರ್ಭದಲ್ಲಿ ಯಾರೂ ಕೊಟ್ಟಿಲ್ಲ. ಆದರೆ ಚುನಾವಣೆ ಹೊತ್ತಿನಲ್ಲಿ ಈಗಾಗಲೇ ಆ ಒಂದು ಚುನಾವಣೆಗೆ ಮತಪಟ್ಟಿಯನ್ನು ರೆಡಿ ಮಾಡಿ ಹೊರಡಿಸಿರುವಂತಹ ಆದೇಶವನ್ನು ಇದ್ದಂತಹ ಸಂದರ್ಭದಲ್ಲೂ ಈಗ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇರೋದು, ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಿರೋದು, ಅವರ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಿರೋದು, ಜನಸಾಮಾನ್ಯರ ಮೇಲೆ ಕಲ್ಲು ತೂರಾಟವನ್ನು ಮಾಡೋದು, ಪ್ರತಿಭಟನೆಯನ್ನು ಮಾಡೋದು, ಈ ವಿಚಾರವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗ್ತಾರೆ ಚುನಾವಣಾ ಆಯೋಗ. ಆ ಚುನಾವಣಾ ಆಯೋಗ ನೇರವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಕೇಂದ್ರ ಸಶಸ್ತ್ರ ಮೀಸಲು ಪಡೆಯನ್ನು ಅಲ್ಲಿ ನಿಯೋಜನೆ ಮಾಡಿ ಆ ಮೂಲಕವಾಗಿ ಇಂತಹ ಹಿಂಸಾಚಾರವನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅನ್ನುವಂತಹ ವಿಚಾರವನ್ನು ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.